ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಕೂಡ ವಿಪರೀತವಾಗಿ ಮಳೆ ಆಗ್ತಾ ಇರೋದ್ರ ಪರಿಣಾಮ ಕೆಆರ್ಎಸ್ ಡ್ಯಾಂ ಭರ್ತಿಗೆ ಇನ್ನೂ ಜಸ್ಟ್ 5 ಅಡಿಗಳು ಮಾತ್ರ ಬಾಕಿ ಉಳಿದಿದೆ. ಸದ್ಯ 120 ಅಡಿ ಭರ್ತಿಯಾಗಿರುವಂತಹ ಕೆಆರ್ಎಸ್ ಡ್ಯಾಂನಲ್ಲಿ 5 ದಿನಕ್ಕೆ 15 ಟಿಎಂಸಿಯಷ್ಟು ನೀರು ಸಂಗ್ರಹ ಆಗಿದೆ. ಅಂದರೆ ಯಾವ ಪ್ರಮಾಣದಲ್ಲಿ ನೀರಿನ ಹರಿವಿದೆ ಅನ್ನೋದಕ್ಕೆ ಒಂದು ಅಂದಾಜಿದೆ ನಿಮಗೆ. ನಾಳೆ ಸಂಜೆಯೇ ಸಂಪೂರ್ಣವಾಗಿ ಡ್ಯಾಂ ಭರ್ತಿ ಆಗುತ್ತೆ. ಸದ್ಯ ಡ್ಯಾಮ್ಗೆ ಹರಿದು ಬರ್ತಾ ಇರುವಂತಹ ಇನ್ಫ್ಲೋ ಪ್ರಮಾಣ 51,374 ಕ್ಯೂಸೆಕ್ ನೀರು. ಈ ಥರದ ನಂಬರ್ಸನ್ನು ನಾವು ಲಾಸ್ಟ್ 2 ಇಯರ್ಸಿಂದ ಇನ್ಫ್ಲೋ ವಿಚಾರದಲ್ಲಿ ನೋಡೇ ಇರಲಿಲ್ಲ ಕೆಆರ್ಎಸ್ ಡ್ಯಾಮ್ಗೆ ಸಂಬಂಧಪಟ್ಟಂತೆ. 2 ವರ್ಷದ ಬಳಿಕ ಕೆಆರ್ಎಸ್ ಡ್ಯಾಮ್ ಭರ್ತಿ ಆಗ್ತಾ ಇದೆ. ಲೈವ್ ವಿಜುವಲ್ಸ್ ಅನ್ನ ತಾವೀಗ ಗಮನಿಸ್ತಾ ಇದ್ದೀರಾ. ಕೆಆರ್ಎಸ್ ಡ್ಯಾಮ್ಗೆ 51,374 ಕ್ಯೂಸೆಕ್ ಇನ್ಫ್ಲೋ ಇದೆ. ಹಾಗಾಗಿ ಈಗ ನೀರನ್ನು ಬಿಡುಗಡೆ ಮಾಡಬೇಕು ಕೆಆರ್ಎಸ್ ನಿಂದ ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ತಾವು ಗಮನಿಸ್ತಾ ಇದ್ದೀರಾ. ಕೆಆರ್ಎಸ್ ಇಂದ ಈಗ ನೀರು ಅಂದರೆ ಮುಂಜಾಗ್ರತಾ ಕ್ರಮವಾಗಿ ನೀರನ್ನು ಬಿಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಹೆಚ್ಚು ಕಡಿಮೆ ಒಂದು 10-15 ಸಾವಿರ ಕ್ಯೂಸೆಕ್ ನೀರನ್ನು ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಬಿಟ್ಟಿದ್ದಾರೆ. ಇದು VC ನಾಲೆಗೂ ಹರಿಯುತ್ತೆ ಮತ್ತು ನದಿಗೂ ಹರ್ಕೊಂಡು ಹೋಗುತ್ತೆ ತಮಿಳುನಾಡು ರೀಚ್ ಆಗೋದಕ್ಕೆ. ಸೊ ಹಾಗಾಗಿ ಸದ್ಯಕ್ಕೆ ಪ್ರಾಯೋಗಿಕವಾಗಿ ಇಷ್ಟು ಪ್ರಮಾಣದ ನೀರು ಕೆಆರ್ಎಸ್ ಇಂದ ಹರಿತಾ ಇದೆ. ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟೆ ಭರ್ತಿಗೆ ಕೇವಲ ಇನ್ನು 4 ಅಡಿ ಮಾತ್ರ ಬಾಕಿ ಇರುವಂಥದ್ದು. ನಾನಿದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಕೆಆರ್ಎಸ್ ಅಣೆಕಟ್ಟೆ ಬಳಿ ಇರುವಂಥದ್ದು. ದೃಶ್ಯದಲ್ಲಿ ಕಾಣ್ತಾ ಇದ್ದೀವಿ. ಕೆಆರ್ಎಸ್ ಅಣೆಕಟ್ಟೆ ಭರ್ತಿಯ ಅಂಚಿಗೆ ತಲುಪಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿರುವಂಥದ್ದು. ಇನ್ನು ಕೇವಲ 4 ಅಡಿಗಳಷ್ಟೇ ಬಾಕಿ ಇರುವಂಥದ್ದು ಕೆಆರ್ಎಸ್ ಅಣೆಕಟ್ಟೆ ಭರ್ತಿಗೆ. ಸದ್ಯ ಇವತ್ತು 120 ಅಡಿಯಷ್ಟು ಭರ್ತಿಯಾಗಿದೆ. ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಸಹ 42.916 ಟಿಎಂಸಿಯಷ್ಟು ನೀರು ಸಂಗ್ರಹ ಆಗಿರುವಂಥದ್ದು. ಅಂದರೆ ಇದರ ಗರಿಷ್ಠ ಸಾಂದ್ರತೆ 49.452. ಅಲ್ಲಿಗೆ ಇನ್ನು ಕೇವಲ 7 ಟಿಎಂಸಿ ನೀರು ಬಂದರೆ ಸಂಪೂರ್ಣವಾಗಿ ಕೆಆರ್ಎಸ್ ಜಲಾಶಯ ಭರ್ತಿ ಆಗುತ್ತೆ. ಇವತ್ತು ಸಹ ಒಳಹರಿವಿನ ಪ್ರಮಾಣ ದಿನ ಕಳೆದಂತೆ ಹೆಚ್ಚಾಗುವಂಥ ಕಾರಣವಾಗಿ ಇವತ್ತು 51,374 ಕ್ಯೂಸೆಕ್ ನೀರಷ್ಟು ಒಳಹರಿವು ಇರುವಂಥದ್ದು. ಅದೇ ರೀತಿಯಾಗಿ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ಒಂದು ಕಡೆ. ಇನ್ನೊಂದು ಕಡೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಪ್ರಮಾಣವು ಕೂಡ ದಿನ ಕಳೆದಂತೆ ಹೆಚ್ಚಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇದೀಗ ಅಧಿಕಾರಿಗಳು ಕೆಆರ್ಎಸ್ ಜಲಾಶಯದಿಂದ ನದಿಗೆ ನೀರು ಬಿಡುವ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥದ್ದು. ಸದ್ಯ ಇವತ್ತು 4,714 ಕ್ಯೂಸೆಕ್ ನೀರನ್ನು ಸದ್ಯಕ್ಕೆ ಹರಿಬಿಡಲಾಗ್ತಾ ಇದೆ. ಇವತ್ತು ಸಂಜೆ ಅಷ್ಟರೊಳಗಡೆ 10,000 ಕ್ಯೂಸೆಕ್ ಕೂಡ ಅಧಿಕ ಪ್ರಮಾಣದಲ್ಲಿ ನದಿಗೆ ನೀರನ್ನು ಹರಿಸುವ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಈಗಾಗಲೇ ಕಾವೇರಿ ನದಿ ಪಾತ್ರ ಜನರಿಗೆ ಮಂಡ್ಯ ಜಿಲ್ಲಾಡಳಿತ ಸೂಚನೆ ನೀಡಿದೆ. ತಮ್ಮ ಆಸ್ತಿ ಪಾಸ್ತಿ ಆಗ್ಬೋದು ಮತ್ತು ಜಾನುವಾರುಗಳ ರಕ್ಷಣೆ ಕೂಡ ಮುಂದಾಗಬೇಕು. ಜೊತೆಗೆ ನದಿಗಳು ಕೂಡ ಯಾರು ಇಳಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ನೀಡಿರುವಂಥದ್ದು. ಯಾಕಂದರೆ ಯಾವ ಕ್ಷಣದಲ್ಲಾದರೂ ಕೂಡ ಕೆಆರ್ಎಸ್ ಅಣೆಕಟ್ಟೆಗೆ ಅತಿ ಹೆಚ್ಚಿನ ಒಳಹರಿವಿನ ಪ್ರಮಾಣ ಬರಬಹುದು. ಅದೇ ನಿಟ್ಟಿನಲ್ಲಿ ಹೊರ ಹರಿವು ಅಂದರೆ ಡ್ಯಾಮ್ನಿಂದ ನದಿಗೆ ಅಷ್ಟೇ ಪ್ರಮಾಣದ ನೀರನ್ನು ಹರಿಸಲಾಗುತ್ತೆ. ಆ ನಿಟ್ಟಿನಲ್ಲಿ ಯಾರು ಕೂಡ ನದಿ ಪಾತ್ರಕ್ಕೆ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ನೀಡಿರುವಂಥದ್ದು. ಇನ್ನೊಂದು ಕಡೆ ಫ್ಲಡ್ಗೂ ಕೂಡ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಜಿಲ್ಲಾಡಳಿತ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಕೆಆರ್ಎಸ್ ಅಣೆಕಟ್ಟೆಯ ಒಂದು ದೃಶ್ಯಾವಳಿಗಳನ್ನು ಎಲ್ಲಿ ನೋಡ್ರೂ ಕೂಡ ನೀರಿನ ರಾಶಿಯೇ ಕಾಣ್ತಾ ಇದೆ. ಆದರೆ ಕಳೆದ 15 ದಿನಗಳ ಇದ್ದಂಥ ಚಿತ್ರಣ ಇದೀಗ ಸಂಪೂರ್ಣವಾಗಿ ಬದಲಾಗಿರುವಂಥದ್ದು. ಕಳೆದ 15 ದಿನಗಳ ಹಿಂದೆ ಕೆಆರ್ಎಸ್ ಅಣೆಕಟ್ಟೆ ಒಂದು ರೀತಿಯಾಗಿ ತುಂಬಲ್ವೋ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಆತಂಕ ಮನೆ ಮಾಡಿತ್ತು. ಆದರೆ ಇದೀಗ ಕಳೆದ 1 ವಾರದಿಂದಲೂ ಕೂಡ ಸುರಿತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಒಂದಷ್ಟು ಪ್ರಮಾಣದಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಅದೇ ನಿಟ್ಟಿನಲ್ಲಿ ಕೆಆರ್ಎಸ್ ಅಣೆಕಟ್ಟು ಇದೀಗ ಭರ್ತಿಯ ಅಂಚಿಗೆ ತಲುಪಿರುವಂಥದ್ದು. ಇನ್ನೇನು ನಾಳೆ ಸಂಜೆ ಅಷ್ಟೊತ್ತಿಗಾಗಲೇ ಸಂಪೂರ್ಣವಾಗಿ ಕೆಆರ್ಎಸ್ ಅಣೆಕಟ್ಟೆ ಭರ್ತಿಯಾಗುವಂಥ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಯಾಕಂದರೆ ಪ್ರತಿದಿನವೂ ಕೂಡ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇರುವಂಥದ್ದು. ಆರಂಭದಲ್ಲಿ ನಾವು ನೋಡುವಂಥ ಸಮಯದಲ್ಲಿ 5,000, 10,000, 15,000, 20,000, 25,000 ಹೀಗೆ ದಿನ ಕಳೆದಂತೆ ಹೆಚ್ಚಾಗ್ತಾ ಇತ್ತು ಒಳಹರಿವಿನ ಪ್ರಮಾಣ. ಸದ್ಯ ಇದೀಗ 51,000 ಕ್ಯೂಸೆಕ್ಗೆ ಒಳಹರಿವಿನ ಪ್ರಮಾಣ ಬಂದು ನಿಂತಿರುವಂಥದ್ದು. ಈಗಾಗಲೇ ಹೇಮಾವತಿ ಇಂದಲೂ ಕೂಡ 25,000 ಕ್ಯೂಸೆಕ್ ನೀರನ್ನು ಬಿಟ್ಟಿರುವಂಥದ್ದು. ಅದು ಸಹ ಇವತ್ತು ಸಂಜೆ ತಪ್ಪಿದ
ಹೇಳಿದ್ರೆ ನಾಳೆ ಬೆಳಗ್ಗೆ ಅಷ್ಟೊಳಗೆ KRS ಅಣೆಕಟ್ಟೆಗೆ ಬರ್ತದೆ. ಆ ನಿಟ್ಟಿನಲ್ಲಿ ನಾಳೆಗೆ ಸರಿಸುಮಾರು 70,000 ಕ್ಯೂಸೆಕ್ ಕೂಡ ಅಧಿಕ ಪ್ರಮಾಣದಲ್ಲಿ ಒಳಹರಿವು ಬರುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಎಷ್ಟು ಪ್ರಮಾಣದ ಒಳಹರಿವು ಬರುತ್ತದೆ ಅಷ್ಟೇ ಪ್ರಮಾಣದ ಹೊರಹರಿವು ಬಿಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕಂದ್ರೆ ಈಗಾಗಲೇ KRS ಅಣೆಕಟ್ಟೆಗೆ ಭರ್ತಿಗೆ ಕೇವಲ 4 ಅಡಿ ಮಾತ್ರ ಇದೆ. ಆ ನಿಟ್ಟಿನಲ್ಲಿ ಏನು ನಾಳೆ ಸಂಜೆ ಅಷ್ಟೊಳಗೆ ಸಂಪೂರ್ಣವಾಗಿ ಭರ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಇರುವಂತದ್ದು. ಒಟ್ಟಾರೆ ಹೇಳಿದ್ರೆ KRS ಅಣೆಕಟ್ಟೆ ಭರ್ತಿ ಹಿನ್ನೆಲೆಯಲ್ಲಿ ಹಳೆ ಮೈಸೂರು ಭಾಗದ ಜನರಿಗೆ ಸಂತಸ ಮನೆ ಮಾಡಿದೆ, ರೈತರು ಕೂಡ ಸಂತಸ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, KRS ಡ್ಯಾಮ್.